ಇಲ್ಲಿ ಉದ್ಯೋಗ ಒಂದು ಹಕ್ಕಲ್ಲ, ಹಾಗಾಗಿ ಉದ್ಯೋಗಕ್ಕೆ ಖಾತ್ರಿ ಇರುವುದಿಲ್ಲ. ದಿ ನ್ಯೂ ಆಕ್ಟ್, ದಿ ಅರ್ಲಿಯರ್ ಆಕ್ಟ್ ಇಟ್ಸ್ ಅ ರೈಟ್. ಎಲ್ಲಿ ಕೆಲಸ ಮಾಡ್ತಾರೆ ಉದ್ಯೋಗ ಸಿಗ್ತಿತ್ತು, ಈಗ ಆ ಥರ ಇಲ್ಲ. ನಿಮ್ಗೆಲ್ಲ ಒಂದು ಕಾಪಿ ಕೊಡೋಕೆ ಹೇಳಿದ್ದೆ, ಸರ್ಕ್ಯುಲೇಟ್ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಪ್ಲೀಸ್ ಗೋ ಥ್ರೂ ದಿಸ್ ಕಂಪ್ಯಾರಿಸನ್, ದಿ ಓಲ್ಡ್ ಆಕ್ಟ್ ಅಂಡ್ ದಿ ಪ್ರೆಸೆಂಟ್ ಆಕ್ಟ್. ಸೊ ಡ್ರಾ ಎನ್ ಇನ್ಫರೆನ್ಸ್. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಆಕ್ಟ್. ಜನರ ದುಡಿಯುವ ಹಕ್ಕನ್ನು ಮತ್ತು ಆಹಾರದ ಹಕ್ಕನ್ನು ಕಸ್ಕೊಳ್ಳೋ ಜೊತೆಗೆ ಇಡೀ ರಾಜ್ಯದ ಆಡಳಿತದಲ್ಲಿ ನೇರವಾಗಿ 3 ವರ್ಷ ವಿಶ್ವಾಸ ತಗೊಳ್ದೇನೆ 60-40 ರೇಷಿಯೋ ದುಡ್ಡು ಕೊಡಿ ಅಂತಾರೆ. 90% ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಇಲ್ಲ, ಯೋಜನೆ ಮಾಡೋಕ್ಕೆ ಅವಕಾಶ ಇಲ್ಲ, ಎಲ್ಲ ಪಂಚಾಯತಿಗಳಿಗೂ ತಗೊಳ್ಳಲ್ಲ. ಸೊ ಈ ಥರದ ಅನಾಮಲೀಸ್ ಇಟ್ಕೊಂಡು ಈ ಒಂದು ಇಡೀ ಜನಜೀವನವನ್ನು, ಯಾವ ಜನರು ದೇಶದಲ್ಲಿ ಉದ್ಯೋಗ ಅರಸಿ ಬದುಕ್ತಾ ಇದ್ರು, ಗ್ಯಾರಂಟಿಯಿಂದ ಬದುಕಿದ್ರು, ಆ ಜನರ ಹಕ್ಕುಗಳನ್ನು ಮೊಟಕುಗೊಳಿಸಿದ್ದಾರೆ, ಅವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇದನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ವಿರೋಧಿಸ್ತದೆ ಮತ್ತು ಹೋರಾಟವನ್ನು ಹಂತವಾಗಿ ಹಮ್ಮಿಕೊಳ್ತೇವೆ. ಇದನ್ನು ದಯಮಾಡಿ ತಾವು ಈ ಕಾಯ್ದೆಯ ವಿವರಗಳನ್ನು, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ತಾವು ಅಧ್ಯಯನಶೀಲರು ಹೇಳಬೇಕು, ಜನರಿಗೆ ತಿಳಿಸ್ಬೇಕು, ಕಣ್ಣು ತರಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಇದೊಂದು ಮಹತ್ತರವಾದಂಥ ವಿಷಯ ಆಗಿರೋದ್ರಿಂದ ಇದಕ್ಕೆ ತಾವು ಹೆಚ್ಚು ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ನಾವು ಈಗ ಈ ನಿರುದ್ಯೋಗ ಪ್ರಮಾಣ ಈ ಒಂದು ಉದ್ದೇಶಕ್ಕಾಗಿ ನರೇಗಾ ಬಚಾವೋ ಸಂಗ್ರಾಮ ಅಂತ ಕಾರ್ಯಕ್ರಮ ಹಾಕ್ಕೊಂಡು ನಾವು ಚಳುವಳಿಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರನ ಕೋರ್ತೀನಿ. ನಾನು ಹೇಳಿದೆ, ಮೊದಲನೇದು ಜನರ ಸಂವೈಧಾನಿಕ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ಆಸಕ್ತಿ ಇಲ್ಲ. ಬಿಕಾಸ್ ದಿಸ್ ಇಸ್ ಅನ್ ಆಕ್ಟ್ ಟು ಗ್ಯಾರಂಟಿ ದಿ ಎಂಪ್ಲಾಯ್ಮೆಂಟ್. ಎಲ್ಲ ಕಾಲದಲ್ಲೂ ಗ್ಯಾರಂಟಿ ಸಿಗ್ತಿತ್ತು, ಎಲ್ಲಿದೆ ಅಲ್ಲಿ. ಈಗ ಆ ಥರ ಇದು ಗ್ಯಾರಂಟಿ ಇಲ್ಲ. ರೈಟ್ ಈಸ್ ಬೀಯಿಂಗ್ ಟೇಕನ್ ಅವೇ. ಮಹಾತ್ಮ ಗಾಂಧಿಯವರ ಹೆಸರಿಟ್ಟಿದ್ವಿ. ಕಾರಣ ಅಂದರೆ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಅವ್ರಿಗೆ ನಂಬಿಕೆ ಇತ್ತು. ಅಧಿಕಾರದ ವಿಕೇಂದ್ರೀಕರಣದಲ್ಲಿ ಗ್ರಾಮ ಸ್ವರಾಜ್ಯ ಮತ್ತು ಅಂತ್ಯೋದಯ ಗ್ರಾಮಗಳಲ್ಲಾಗಬೇಕು, ಆಗ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದರು. ಅದರ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಗಾಂಧೀಜಿಯವರ ಬಗ್ಗೆ ನಂಬಿಕೆ ವಿಶ್ವಾಸ ಇಲ್ಲ. ಬಿಕಾಸ್ ಅವ್ರು ಯಾರು ಸ್ವತಂತ್ರದಲ್ಲಿ ಭಾಗಿಯಾಗಿಲ್ಲ, BJP ಅವರು ಅಥವಾ RSSನವರು. ಅವರು ಸರ್ಕಾರದಲ್ಲಿದ್ದರೆ ಇದ್ದಾಗ ಆತ ಇದ್ದಿದ್ರೆ ಅದು ನಿಲ್ಲಿಸ್ಬೋದಾಗಿತ್ತಲ್ಲ. ನಾನೇ RDPR ಮಿನಿಸ್ಟರ್ ಇದ್ದೆ, ಓಂಬಡ್ಸ್ಮನ್ ಮಾಡಿದೆ ಎಲ್ಲ ಜಿಲ್ಲೆಗಳಲ್ಲಿ. ಓಂಬಡ್ಸ್ಮನ್, ಎ ಕ್ವಾಸಿ ಜುಡಿಷರಿ ಕಮಿಟಿ, ಎಲ್ಲೆಲ್ಲಿ ಈ ಥರ ಅಪರಾಧ ಬರ್ತವೆ ದೂರು ಕೊಟ್ಟು ಅದನ್ನು ಮಾಡಿ ಅಂತ ಹೇಳಿ 2004 and 2005. ಮತ್ತು ಲಾಸ್ಟ್ ಫೈಲ್ ಐ ಸೈನ್ಡ್ ಆಸ್ ಎನ್ RDPR ಮಿನಿಸ್ಟರ್, ಸೋಷಿಯಲ್ ಆಡಿಟಿಂಗ್. ಎಲ್ಲಿ ಕೆಲಸ ಕಾಮಗಾರಿ ಆಗ್ತವೆ, ಹಣಕಾಸನ್ನು ವಿನಂತಿ ಜನರೇ ಆಡಿಟ್ ಮಾಡಬೇಕು ಅಂತ ಕಾನೂನನ್ನು ಮಾಡಿದರು. ನಾನು RDPR ಮಿನಿಸ್ಟರ್. ಓಂಬಡ್ಸ್ಮನ್ ಅಂಡ್ ಸೋಷಿಯಲ್ ಆಡಿಟಿಂಗ್. ಬೇಕಾದಷ್ಟು ಕಂಪ್ಲೇಂಟ್ಸ್ ಹೋಗ್ತವೆ, ಜನರೇ ಆಡಿಟ್ ಮಾಡ್ಬೋದು. ಬೇಕಾದಷ್ಟು ಏಜೆನ್ಸಿ ಇದ್ದಾವೆ. ರೈಟ್ ಟು ಇನ್ಫಾರ್ಮೇಷನ್ ಬಂದಿದ್ದಾಕೆ, ಪಾರದರ್ಶಕ ಪ್ರಾಮಾಣಿಕ ಆಡಳಿತ ಕೊಡೋದಕ್ಕೆ. ಅದರಿಂದ ಬೇಕಾದಷ್ಟು ಆಡಳಿತ ಲೋಪ UPA ಗೌರ್ಮೆಂಟ್ ಮಾಡಿದ್ದು ರೈಟ್ ಟು ಇನ್ಫಾರ್ಮೇಷನ್. ಈ ವಿಷಯಗಳೆಲ್ಲ ಹೇಳಿದ್ದೀವಿ. ಈ ವಿಷಯಗಳ ಮೇಲೆ, ಈ ಕಾಯ್ದೆ ಮೇಲೆ ಯಾರು ಬಂದರೂ ಸಿದ್ಧ ಇದ್ದೀವಿ. ದೇರ್ ಇಸ್ ನೋ ಡೌಟ್. ಬಿಕಾಸ್ ಇಟ್ಸ್ SC ST ಬ್ಯಾಕ್ವರ್ಡ್ ಮೈನಾರಿಟಿ ಲೇಬರ್ಸ್, ಯಾರಿಗೆ ಉದ್ಯೋಗ ಇಲ್ಲ, ಯಾರಿಗೆ ಹಸಿವಿದೆ, ಆ ಜನರ ಬದುಕು ಇಲ್ಲಿರೋದು. ಈ ಬದುಕು ಸಂವಿಧಾನದಲ್ಲಿರೋದು. ಸಂವಿಧಾನ ಅವ್ರಿಗೆ ಅದಕ್ಕೆ ಹಕ್ಕು ಕೊಟ್ಟಿರೋದು. ಹಕ್ಕುಗಳನ್ನು ಕಿತ್ತಾಕಿದ್ದಾರೆ. ಸಂವಿಧಾನಕ್ಕೆ ತಿದ್ದುಪಡಿ 73 ತಂದು ಅಧಿಕಾರದ ವಿಕೇಂದ್ರೀಕರಣ ಕೊಟ್ಟು ಅವ್ರಿಗೆ ಫಿಸಿಕಲ್ ಡೆಸಲ್ಯೂಷನ್ ಅಂಡ್ ಪೊಲಿಟಿಕಲ್ ಡೆಸಲ್ಯೂಷನ್ ಎರಡು ಕೊಟ್ಟಿದ್ದಾರೆ. ರಾಜಕೀಯ ಅಧಿಕಾರ ಅಂಡ್ ಫೈನಾನ್ಷಿಯಲ್ ಪವರ್
ಎರಡನ್ನೂ ಅವ್ರಿಗೆ ಕೊಟ್ಟಿದ್ದೀನಿ ನೇರವಾಗಿ. ಈಗ ಅದೆಲ್ಲ ಇವರು ಸ್ಟ್ರೈಟ್ ಅವೇ ದೇವ್ ಟೇಕನ್ ಅವೇ. Yes, the feudals. ಲೇಟ್ ಅಲ್ಲ. ನಾವು ಇದು ರಾಷ್ಟ್ರ ವ್ಯಾಪ್ತಿ, ಹೌ ಇಟ್ ಇಸ್ ಪ್ರೊಟೆಕ್ಟೆಡ್ ದಿ ಕ್ರೋರ್ಸ್ ಆಫ್ ಪಾಪ್ಯುಲೇಷನ್ ಇನ್ ದಿ ಕಂಟ್ರಿ. ಎಂಥ ಡಿಸ್ಟ್ರೆಸ್ ಸಿಚುವೇಶನ್ ಕೋವಿಡ್ ಇದು. 19 ಕೋಟಿ ಜನರ ಆಹಾರದ ರಕ್ಷಣೆ ಮಾಡ್ತಿದ್ವಿ ಈ ಯೋಜನೆ. 19 ಕೋಟಿ, ಸುಮಾರು 12-13 ಜನ ವಲಸೆ ಕಾರ್ಮಿಕರಿದ್ದಾರೆ. ಜನ ಗುಳೆ ಹೋಗ್ತಿದ್ರು, ಉದ್ಯೋಗ ಇಲ್ಲ, ಬದುಕಿಗಿಲ್ಲ, ಅನ್ನ ಇಲ್ಲ ಅಂತೇಳಿ. ಅವೆಲ್ಲವನ್ನ ಈ ಯೋಜನೆ ರಕ್ಷಣೆ ಮಾಡ್ತು. ಸೊ BJP-ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಜನರಿಗೆ ಬಡಬಗ್ಗರ ಬಗ್ಗೆ ಕಾಳಜಿ ಇಲ್ಲ. ಅಂಬಾನಿ ಅದಾನಿ ಅವರು ಕಾಂಟ್ರಾಕ್ಟ್ ಮುಖಾಂತರ ಅಲ್ಲಿ ಎಂಟ್ರಾಗಿ ಅಂತ ಹೇಳ್ತಾರೆ, ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ನಾನು ಎರಡನ್ನು ಹೋಲಿಕೆ ಮಾಡಿ ನಿಮಗೆ ಕೊಟ್ಟಿದ್ದೀನಿ, ನೀವೇ ನೋಡ್ಕೊಳ್ಳಿ ಎರಡು ಕಾಯ್ದೆಗಳನ್ನು. ಹೌದು, ಅವ್ರು ಹೇಳೋದೆಲ್ಲ ಹೀಗೆಲ್ಲ, ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಅಲ್ಲಿ ಹೇಳ್ತಾ ಇದ್ದಾರೆ. ದಿ ಫ್ಯಾಕ್ಟ್ ಆಫ್ ದಿ ಮ್ಯಾಟ್ರ್ ಇಸ್ ಡಿಫರೆಂಟ್. ದಟ್ಸ್ ವೈ ಯು ಹ್ಯಾವ್ ಟೇಕನ್, ಯು ಆರ್ ಪ್ರಿಪೇರಿಂಗ್ ಗ್ರೌಂಡ್, ಕ್ರಿಯೇಟಿಂಗ್ ಅವೇರ್ನೆಸ್. ಇದನ್ನು ನೀವೇ ನೋಡ್ಕೊಳ್ಳಿ. ನಾನು ಏನು ಹೇಳ್ತೀನಿ ನೀವೇ ನೋಡ್ಕೊಳ್ಳಿ ಎರಡು ಕಾಯ್ದೆನು. ದಯಮಾಡಿ ಮೈ ಫ್ರೆಂಡ್ಸ್, ಪ್ಲೀಸ್ ಗೋ ಥ್ರೂ ದಿ 2 acts. Already they what they are saying, ನೀವು SC ST 50% ಕರೆಕ್ಟ್ ಇದೆ, ವಾಟ್ ಎವರ್ ದ ಡಾಟಾ ಡೇಟ್ ಇಸ್ ಕರೆಕ್ಟ್. ಈಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಸರಿ ಇರಲಿಲ್ಲ, ಇದರಿಂದ ಭ್ರಷ್ಟಾಚಾರ ಆಯ್ತು. ಅಯ್ಯೋ, ಈಗ ಅವರು ತಳಮಟ್ಟದಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ, ನೀವು ಇನ್ನೂ ಮೇಲ್ಮಟ್ಟದಲ್ಲಿ ಮಾಡಬೇಕು. BJP 5 ವರ್ಷ ಆಡಳಿತ ಮಾಡ್ತು. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಈ ವ್ಯವಸ್ಥೆ ಇತ್ತಲ್ವ ಆವಾಗಲೂ? ಅವ್ರಿದ್ದಾಗಲೂ ಇತ್ತಲ್ಲ? ಅದು ನೋಟಿಸ್ ಮಾಡಿಲ್ವಾ ಅವರು? ನೋಟಿಸ್ ಮಾಡಿಲ್ವಾ? No, both of them were in power. The programs were in operation. They only executed. It's centrally sponsored scheme. All of a sudden now they have drawn an opinion like this. ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ದಟ್ಸ್ ವೈ ನಾನೇ RDPR ಮೇಲೆ ಒಂಬರ್ಸ್ಮನ್ ಕ್ರಿಯೇಟ್ ಮಾಡಿದೆ. ಪ್ಲಾನಿಂಗ್ ಕಮಿಷನ್ ಮೆಂಬರ್ ನಾನು ಭೇಟಿ ಮಾಡಿ ಹೌ ಟು ಸ್ಟ್ರೀಮ್ಲೈನ್ the implementation of programs, how to strengthen the panchayat raj functioning ಅಂತ ಹೇಳಿ ಜೈನ್ ಅಂತ ಇದ್ರು, ಅವ್ರ ಮಿಸಸ್ ಅವರಿಬ್ಬರು ಪ್ಲಾನಿಂಗ್ ಕಮಿಷನ್ ಬಿಡು. ಪರ್ಸನಲಿ ಐ ವೆಂಟ್ ಟು ದ ರೆಸಿಡೆಂಟ್ ಅಂಡ್ ಹ್ಯಾಡ್ ಎ ಚಾಟ್ ವಿತ್ ದೆಮ್. ಐ ಟುಕ್ ದೇರ್ ಸಜೆಷನ್. ಅದಾದಮೇಲೆ ಸೋಷಿಯಲ್ ಆಡಿಟಿಂಗ್, ಪ್ರತಿಯೊಂದು ಕೆಲಸ ಜನರೇ ಅದನ್ನು ಆಡಿಟ್ ಮಾಡಬೇಕು, ಸರಿಯೋ ತಪ್ಪು ಅಂತೇಳಿ ಈ ಥರದ ಕಾನೂನುಗಳನ್ನು ಮಾಡಿದ್ವಿ. ಸೊ ಹೀಗಾಗಿ ಸೊ ಅದು ಇದು ನೋಡಿದಾಗ ಖಂಡಿತವಾಗಿ ದಿ ಪೊಲಿಟಿಕಲ್, ಎಕನಾಮಿಕಲ್ ಅಂಡ್ ಕಾನ್ಸ್ಟಿಟ್ಯೂಷನ್ ಆನ್ ಆಲ್ ದಿ 3 lines ದೇ ಹ್ಯಾವ್ ಅಟ್ಯಾಕ್ಡ್.